ಅದಕ್ಕೆ ಸ್ಯಾಲರಿ ಏನು ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆ. ಬಟ್ ಇಲ್ಲಿ ಅವಕಾಶಗಳನ್ನು ನೋಡುವಾಗ CCL ಇಂದ ಯಾವ ರೀತಿ ಆಪರ್ಚುನಿಟಿ ಸಿಕ್ಕಿದೆ ಸರ್? ಕೊಲಾಬ್ರೇಷನ್ಸ್ ಬೇರೆ ಬೇರೆ ಸ್ಟೇಟ್ದು ಇಂಡಸ್ಟ್ರಿ ಜೊತೆಗೆ ನಮ್ಮ ಕಲಾವಿದರಿಗೆ ಆಪರ್ಚುನಿಟಿ ಸಿಕ್ಕಿದೆಯಾ? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಟೂರ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕಾರಣ ಯಾರು, ತ್ರಿವಿಕ್ರಮ್ ಯಾರು ಪರಿಚಯನೇ ಇರಲಿಲ್ಲ. ಮೀಟ್ ಮಾಡಿ ಎಲ್ಲೋ ಒಂದು ಹಾಯ್ ಬಾಯ್ ಮಾತಾಡ್ಬೋದು. ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗಿ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ಥರ ನನಗೆ ರಾಜು ಪರಿಚಯ ಇಲ್ಲ, JK ಪರಿಚಯ ಇಲ್ಲ. ಇದೆಲ್ಲ ಪರಿಚಯ ಆಗಿದೆ ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಚಾಲೆಂಜ್. ಅದು ಆಗಿದೆ 100%. ಬೇರೆ ಟೀಮ್ನವರು, ಬೇರೆ ಮುಂಬೈ ಆಗಲಿ, ತಮಿಳು ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್ ಮಾಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, he is working with Akhil in Telugu film. Our ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. So it is a collaboration of that sort. Ovidio got animal role because of CCL. ಏನಪ್ಪ ಬೈಕ್ CCL and ಸ್ಟೇಟ್ ಅವರನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಯಾಕ ಎರಡು ಒಂದು ಈಕ್ವಲ್ ಅಂದರೆ ಕಪ್ ರಿಜೆಕ್ಟ್ ಮಾಡಿದ್ರೆ ಅಂದರೆ CCL ಅಲ್ಲ CCL ಕಪ್ಪಾಗಿ ಬರಬೇಕು. ಸ್ಟೇಟ್ ಅವಾರ್ಡ್ ಕಲಾವಿದರಿಗೆ ಕೊಡುವಂಥ ಒಂದು ನಮ್ಮ ರಾಜ್ಯದ ಗೌರವ. ಈ ಯಾವ ಥರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯಪ್ಪ ಹೇಳಿ. ಎಲ್ಲಿ ಯಾಕೆ ಮಾತಾಡಬೇಕು ಅದೇ ಥರ ಮಾತಾಡಬೇಕು. ಅದರಲ್ಲಿ ಒಂದು ಪತ್ರ ಬರೆದಿದ್ದೀನಿ. ಆ ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೀನಿ ಕನ್ನಡದಲ್ಲಿ. ನೀವು ಅದು ತುಂಬ ಚೆನ್ನಾಗಿ ಓದಿ. ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು. ಅದು ನನ್ನ ವೈಯಕ್ತಿಕ. ಆ್ಯಂಡ್ ಈ ವೇದಿಕೆ ಅದ ನೀವು ಹೇಳಿದ್ರೆ ಕೇಳಿದ್ದು ಯಾರು? ನಾನು ಹೇಳಿದ ಆ ಟಾಪಿಕ್ ಎತ್ತದ ನಾನು. ನೀವು ಕೇಳೋಕ್ಕೆ ಆ ಟಾಪಿಕ್ ಎತ್ತದ ನಾನು. ಯಾರು ಎತ್ತಿದ್ರು ಅವ್ರು ಕೇಳಿದ್ರು. ಟೀಚರ್ ತಪ್ಪಲ್ಲ ಮುಗೀತಲ್ಲ. ಇದು ಆ ವೇದಿಕೆ ಹೇಳಿ, ವೇದಿಕೆನ ಇದ್ದದು. ನೀವು ಹೇಳಿದ್ರೆ ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ ನಾ ಟಾಪಿಕ್ ಈಗ ಅಧಿಕ ಪರ್ಸೆಂಟೇಜ್. ಅದು ನನ್ನ ವೈಯಕ್ತಿಕ, ನನ್ನ ತುಂಬ ಬೆಲೆ ಮಾಡುವಂಥ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರಬೇಕೆ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಆ್ಯಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ ಆ್ಯಂಡ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡೂ ದಟ್. ನೀವು ಹೋಲಿಕೆ ಮಾಡೋದಲ್ಲ ಸರ್. ಹೋಲಿಕೆ ಯಾರು ಮಾಡಿದ್ರು? ಪ್ರಶ್ನೆ ಕೇಳಿದ್ರು, ಅದು ಅದೆಲ್ಲ ನೀವು ಹೇಳೋದಕ್ಕೆ ಅವ್ರು ಕೇಳಿದ್ರು ಸರ್. ಈಗ ನಾನು ತಪ್ಪಿಗೆ ಸಾರಿ ಹೇಳ್ಬೇಕಲ್ಲ. ಏನಿಲ್ಲ ಸರ್, ಒಂದು ಬಿಡಿ ಅಷ್ಟು. ಹೇಳುದು ನೀವೆಲ್ಲ ಎಷ್ಟು ಟಾಪಿಕ್ ತೆಗೆದವರು ವಿಷ್ಣು ಸರ್ ಹೇಳ್ಬೇಕಲ್ಲ, ವೇದಿಕೆ ಅಲ್ಲ ಅಂತ ಹೇಳ್ಬೇಕಲ್ಲ ಸರ್. ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ವೇದಿಕೆ ಅಲ್ಲ ಅಂತ ಹೇಳ್ಬೇಕಲ್ಲ ಸರ್. ಈಗ ನಿಮಗೇನು ಬೇಕು ಆ ಉತ್ತರ ಕೊಡ್ಬೇಕಾ ಸರ್? ಇಲ್ಲ ಅಂತಂದರೆ ನನ್ನ ಮನಸ್ಸಲ್ಲಿ ನಾನು ಬರ್ದಿಲ್ವೋ ನಾನಷ್ಟು ತುಂಬ ರೆಸ್ಪೆಕ್ಟ್ಫುಲ್ ಮಾತಾಡ್ತಾರೆ ಅಲ್ವಾ? ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದೇನೋ ಹೇಳ್ತಾರೆ, ನಿಮಗೇನು ಉತ್ತರ ಬೇಕು ಅಷ್ಟೇ. CCL ಕಪ್ಪಲ್ಲ ಅಷ್ಟೇನೆ, CCL ಕಪ್ಪಲ್ಲ ಅಷ್ಟೇನೆ. CCL ಕಪ್ಪಲ್ಲ ಕೈ ಇದ್ರೆ ಕುತ್ಕೊಂಡಿದ್ವಿ ಅಲ್ಲಿ ಮಾಡಿದ್ದೆ ಯಾರು? ಆ ಕಪ್ ಮಾಡಿದ್ವಿ ಇದ್ಯಾಕಲ್ಲ ಅಂದ್ರೆ CCL ಕಪ್ಪಲ್ಲ ಮಾಡೋದು. ಹೋಲಿಕೆ ಮಾಡಿದ ಯಾರಪ್ಪ ಇಲ್ಲಿ? ತಾವು ಕೇಳಿ. ವಿಷ್ಣು ಸರ್, ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಜಸ್ಟ್ ಅಂದರೆ ಇದರ ವ್ಯಾಲ್ಯೂ ಮೊತ್ತ ಅಂದರೆ IPL ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ 2022 ಅಲ್ಲಿ